ಏನ್ ಮಾಡತ್ತಿ ಇವತ್ತು? ಎಲ್ಲಾ ತರ ಕಾಳು ಬೇಳೆ ಹಾಕಿ ಎಳ್ಳ ಮಸಿ ಸ್ಪೆಷಲ್ ಕಡುಬು ಮಾಡೋಣ. ಎಲ್ಲ ಒಂದು 3 ತರ ಕಾಳು ಹೆಸರು, ಅಲಸಂದಿ, ಕಾಳು, ತೊಗರೆಕಾಳು, ಕಡಲೆಕಾಳು ಇವೆಲ್ಲ ಹಾಕಿ ಯಾವ ಜಲ್ದಿ ಕುದೀತಾವ ಅವೊಂದು ಸ್ವಲ್ಪ ಹಾರಡಿದ್ದು ಒಂದ್ರ ಥರ ಸಪ್ರೇಟ್ ಹಾಕಿ ಕುದಿ ನೀರು ಹಾಕಿ ಮುಚ್ಚಿಡಬೇಕು. ಅದ್ರಾಗ ಒಂದು 3 ಥರ ಇದ್ರಾಗ ಒಂದು 3 ಥರ ಹಾಕಿ ನಾವು ತೊಗರಿ ಬೇಳೆ, ಹೆಸರು ಬೇಳೆ ಮತ್ತು ಚೆನ್ಗಿ ಬೇಳೆ. ಈ ತೊಗರಿ ಬೇಳೆ ಕಡಲೆಬೇಳೆ ಒಂದು ಕಡೆ ಮತ್ತು ಚೆನ್ಗಿ ಬೇಳೆ ಹೆಸರು ಬೇಳೆ ಒಂದು ಕಡೆ ಅವು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಟಿದ್ದೆವು. ಸಪ್ರೇಟ್ ಕುದಿಸ್ಕೋಬೇಕೆಲ್ಲ. ಇದು ಕಡಲೆಕಾಳು ಮತ್ತು ಹುರುಳಿಕಾಳು, ತೊಗರೆಕಾಳು ಒಂದು 3 ವಿಜಲ್ ಕೂಗಿಸ್ಕೊಳ್ಳೋದು. ನೆಕ್ಸ್ಟ್ ಇದು ಒಂದು ಕಡೆ ಇದ್ರೊಳಗಂತರ ಮಸೂರ್ ದಾಲ್, ಹೆಸರು ಬೇಳೆ ಒಂದು ಕಡೆ ಕುದಿಸ್ಕೊಳ್ಳೋದು. ನಂತರ ತೊಗರಿಬೇಳೆ, ಕಡಲೆಬೇಳೆ ಒಂದು ಕಡೆ ಕುದಿಸ್ಕೊಳ್ಳೋದು. ಸಪ್ರೇಟ್ ಈಗ ಚೆನ್ಗಿ ಬೇಳೆದೊಳಗೆ ಕಡಲೆಬೇಳೆ ಕುದಿಸು, ತೊಗರಿಬೇಳೆ ಜಲ್ದಿ ಕುದೀತದೆ. ಹಾಗಾಗಿ ಬಿಡಿಯಾಗಿ ಕುದಿಸ್ಕೋದು. ನಂತರ ಅವು ಮೊದಲೇನೋ ತೆಗೆದು 4 ವಿಜಲ್ ಆದ್ಮೇಲೆ ತೆಗೆದು ಆಮೇಲೆ ಹೆಸರು ಕಾಳು, ಮೆಟ್ಟಿಗೆ ಕಾಳು ಅವು ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿವಿ. ಕುದ್ದೀವೆಲ್ಲ ಒಂದದು ಪಾತ್ರೆಯಲ್ಲಿ ಎಲ್ಲ ಅಷ್ಟು ಕುದಿಸಿ ಹಾಕೊಂಡು ಒಂದ್ರದಾಗ ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ಇದ್ರೆ ಕಡಲೆ, ಹುಳುಲಿ, ತೊಗರಿ ಇವು 3 ಹಾಕಿದೆವು. ನಂತರ ಈಗ ಹೆಸರು ಕಾಳು ಅವು ಕುದಿಯಕ್ಕೆ ಇಟ್ಟಿವಿ. ಕುದ್ದ ನಂತರ ಇದ್ರೊಳಗೆ ಹಾಕೊಂಡು ಬಿಡ್ತೀವಿ. ಇದು ಹಸಿದು ಅಂಬ್ರಿ ಕಾಳು ಮತ್ತು ವಟಾಣಿ ಕಾಳು, ಅವರೆಕಾಳು, ಅಂಬ್ರಿ ಕಾಳು ಅಂತೀವಿ, ಅವರೆಕಾಳು ಅಂತೀವಿ ನಾವು. ನಂತರ ಜೋಳದ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಯ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹೀಗೆ ನಾನೇನು ಸ್ಪೂನೇನು ತಗೋದಿಲ್ಲ, ನನಗೆಲ್ಲ ಅಭ್ಯಾಸ ಐತಿ, ಹಾಗೆ ಕಲಿಸ್ಕೋತೀನಿ. ನಂತರ ಇಷ್ಟು ಆದಮೇಲೆ ಇವು ಹಸಿವು ಕುದ್ಸಕ್ಕೆ ಇಟ್ಟಿದ್ದೇವಲ್ಲ, ಇದು ಕಡುಬು ಮಾಡಿ ಕುದ್ಸಕ್ಕೆ ಒಂದು ಪಾತ್ರೆಗೆ ಒಂದು 4-5 ಗ್ಲಾಸ್ ನೀರು ಹಾಕಿ ಇದಕ್ಕೆ ಎಣ್ಣೆ ಸವರಿ ಅದ್ರ ಮೇಲೆ ಇಟ್ಕೋಬೇಕು. ನಾವು ಯಾಕೆ ಇಷ್ಟು ಫಾಸ್ಟ್ ಹೇಳಕತ್ತೀವಿ ಅಂದರೆ ನೋಡೋರಿಗೆ ಬೇಸರ ಆಗಬಾರ್ದಂತ ಅದಕ್ಕೆ ಮಾಡಕತ್ತೀವಿ ಫಾಸ್ಟಾಗಿ. ಟೈಮ್ ತೊಗೊತದಲ್ಲ, ಅದಕ್ಕೆ ಇದು ಸ್ವಲ್ಪ ಮಾಡೋದಕ್ಕೂ ಟೈಮ್ ತೊಗೊತದ. ಹೀಗೆಲ್ಲ ಹಿಟ್ಟು ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಹದವಾಗಿ ಒತ್ತಿ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ರೆ ಚೆನ್ನಾಗಿ ಕಡುಬು ಭಾಳ ಗಟ್ಟಿ ನಾದ್ಕೊಂಡ್ರೆ ಕಡುಬು ಬಿರುಸಾಗ್ತಾವೆ. ಸ್ವಲ್ಪ ಸ್ಮೂತಾಗೆ ನಾದ್ಕೋಬೇಕು. ನಾದ್ಕೊಂಡು ಹೀಗೆಲ್ಲ ಒಂದೊಂದು ಉಂಡೆಯಾಗಿ ಒಂದು ರೊಟ್ಟಿ ಮಾಡೋ ಸೈಜ್ ತೊಗೊಂಡು ಹೀಗೆಲ್ಲ ಹಸಿಬೇಕು. ಉದ್ದಕ್ಕೆ ಪೈಪ್ ಥರ ಆಗಂಗೆ ನೀಟಾಗಿ ಹೊಸ್ಕೊಂಡು ಇಟ್ಕೋದು. ಒಂದು 7-8 ಹಂಗೆ ಒಂದು ಬ್ಯಾಚ್ ಹಾಕಂಗೆ ಇಟ್ಕೊಂಡು ಅವೆಲ್ಲ ಎತ್ತಿ ಕೇಸಿಂದ ಒಂದು ಸೈಡ್ ಇಟ್ಕೊಂಡು ಮರದಾಗ ಹಾಕ್ಕೋಬೇಕು. ಮರದಾಗ ಹಾಕೊಂಡು ಈ ಥರ ಹೆಂಗಂದರೆ ಕಾಬು ಕಡ್ಲಿ ಇರ್ತದಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್, ಭಾಳ ಸಣ್ಣ ಆದ್ರೇನು ಪರವಾಗಿಲ್ಲ, ನಡೀತದೆ. ಹಂಗೆ ಮಾಡ್ಕೊಂಡು ಮರದೊಳಗೆ ಕೇರ್ಕೊಂಡು ಅದ್ರೊಳಗೆ ಹಾಕ್ಬೇಕು. ಎಣ್ಣೆ ಹಚ್ಚಿ ನಾವು ನೀರು ಕುದಿಯಕ್ಕೆ ಇಟ್ಟಿದ್ದೇವಲ್ಲ ಅದ್ರಾಗ ಹಾಕಿ ಮ್ಯಾಗ ಮುಚ್ಚಬೇಕು. ಅದು ಕುದಿಯೋ ತನಕ ಸ್ವಲ್ಪ ಮ್ಯಾಗ ಮುಚ್ಚಿ ಮತ್ತು ಇನ್ನೊಂದು ಬ್ಯಾಚ್ ಮಾಡ್ಕೊಂಡಾಗ ಮೊದಲು ಕುದ್ದೀವಿ ಕೆಳಗಿನ ನೀರಾಗ ಹಾಕಿ ಕುದಿಸ್ಕೋತೀವಿ. ಇನ್ನೊಂದು ಸ್ವಲ್ಪ ಹೆಂಗೆ ಮ್ಯಾಗ ಕುದಿಸ್ತೀವಲ್ಲ ಅಂತೇಳಿ. ಹಂಗಾದ್ಮೇಲೆ ಒಂದು 2 ಸಲಿಗೆ ಮುಗಿದು ಬಿಡ್ತದೆ. ತಗೊಂಡು ಕಡಾಯಿದೊಳಗೆ ಎಣ್ಣೆ ಹಾಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೇವಲ್ಲ, ಅದು ಬೆಳ್ಳುಳ್ಳಿ ಎಲ್ಲ ನಾವು ಜಜ್ಜೆ ಯೂಸ್ ಮಾಡೋದು, ರೆಡಿಮೇಡ್ ತರೋದಿಲ್ಲ. ಅಲ್ಲ ಹಾಕೋದು, ಕರಿಬೇವು ಹಾಕೋದು. ನಂತರ ಹಾಕಿ ಒಂದೆರಡು ಉಳ್ಳಾಗಡ್ಡಿ ಹಾಕೋದು, ಒಂದು ಗಡ್ಡೆ, ಒಂದು ಮೀಡಿಯಮ್ ಸೈಜ್. ಚೆನ್ನಾಗಿ ತಿರುವಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆವು ಕುಟ್ಟಿ ಅದು ಹಾಕೋದು. ಅರಿಶಿಣ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಹುರ್ಕೊಂಡು ಮೆಂತ್ಯ ಪಲ್ಯ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅದು ಹಾಕೊಂಡು ಸ್ವಲ್ಪ ಬೇಯುತ್ತನ ಚೆನ್ನಾಗಿ ತಿರ್ಸ್ಕೊಂಡು ನಂತರ ಎಲ್ಲ ಥರ ಕಾಳುಗಳ್ನ ನಾವೆಲ್ಲ ನೋಡ್ಕೊಂಡು ಮಾಡ್ಕೊರಿ. ನಿಮ್ಗೆ ಇಷ್ಟಕ್ಕೆ ತಕ್ಕಂಗೆ ಒಳಗೆ ಇಲ್ಲ ಅಂದ್ರೂ ತೆಕ್ಕೋಬೋದು, ಬೇಕಿದ್ರೆ ಹಾಕೋಬೋದು, ಇನ್ನು ಇಷ್ಟೂ ಹಾಕೋಬೋದು. ನಿಮಗೆ ಯಾವ್ಯಾವ ಬೇಕು ಅನ್ನಿಸ್ತದ ಯೂಸ್ ಮಾಡ್ಕೋಬೋದು. ನಮ್ಮ ಮನೆಗೆ ಇಷ್ಟಿದ್ದು ಇಷ್ಟು ಹಾಕ್ಕೊಂಡು ಮಾಡಿದ್ದೆವು ನಾವು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಪಲ್ಯ ಕಾಳು ಎಲ್ಲ ಚೆನ್ನಾಗಿ ಆದ ನಂತರ ಎಲ್ಲ ಹಿಂಗೆ ತೆಗೆದಿಟ್ಕೊಂಡಿದ್ದೇವಲ್ಲ ಕಡುಬು ಒಂದ್ರದಾಗ ಅವೆಲ್ಲ ನೀರು ತೆಕ್ಕೊಂಡು ಇದ್ರೊಳಗೆ ಹಾಕಿ ಕಡಾಯಿದೊಳಗೆ ಹಾಕಿ ಚೆನ್ನಾಗಿ ತಿರುಗಬೇಕು. ಎಲ್ಲ ಈಕ್ವಲಾಗೆಲ್ಲ ಮಿಕ್ಸ್ ಆಗಂಗೆ. ಆ ಕಡೆ ಕಾಳು ಈ ಕಡೆ ಕಾಳು ಹಾಗೆಲ್ಲ ಆಗ್ಬಾರ್ದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಜೀರಿಗೆ ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿವು. ಅದು ಸ್ವಲ್ಪ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರಲಿ ಅಂಥೇಳಿ ಅದು ಘಮ ಅಲ್ಲಿ ಅಂತ ಅದು ಹಾಕಿ ತಿರುವಿ ಸರ್ವ್ ಮಾಡಿ ಎಳ್ಳ ಮಸಿ ಸ್ಪೆಷಲ್ ಎಲ್ಲರೂ ಚೆನ್ನಾಗಿ ಟೇಸ್ಟ್ ಮಾಡಿ